ಹೆಲೋ ನಮಸ್ಕಾರ, ಹೇಗಿದ್ದೀರಾ? ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಬಂದಿದ್ದಕ್ಕೆ. ನನ್ನ ಚಾನಲ್ ಹೆಸರು ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು 11 ದಿವಸದಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಏನು ಬರ್ತಿದ್ದೆ, ವಾಟ್ ಬ್ಲೆಸ್ಸಿಂಗ್ಸ್ ಆರ್ ಕಮಿಂಗ್ ಟುವರ್ಡ್ಸ್ ಯು ಇನ್ ದ ನೆಕ್ಸ್ಟ್ 11 ಡೇಸ್. ಆ್ಯಂಡ್ ಮುಂದಕ್ಕೆ ನಾನು ಇದನ್ನು ಕೂಡ ನಾನು ಇನ್ನೊಂದು ಹೇಳ್ತೀನಿ, ವೆದರ್ ನೀವು ಈ ಬ್ಲೆಸ್ಸಿಂಗ್ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಇಲ್ವಾ ಅಂತ. ಎಸೋ ನೋಟ್ ಕೂಡ ಒಂಥರ ಮಿಕ್ಸ್ ಇರುತ್ತೆ ಇದರಲ್ಲಿ. ಓಕೆ, ಸೊ ನಾನು ಶಫಲ್ ಮಾಡ್ತೀನಿ. ಬ್ಲೆಸ್ಸಿಂಗ್ಸ್ ಏನು ವಿತಿನ್ 11 ಡೇಸ್ ಬರುವಂತಹ ಬ್ಲೆಸ್ಸಿಂಗ್ಸ್ ಅಥವಾ ಆಪರ್ಚುನಿಟಿ ಅಂತ ಕೇಳಿಸ್ತು. ಆಪರ್ಚುನಿಟಿ, ಓಕೆ. ಒಂದು ಮೆಸೇಜ್ ಏನಂದರೆ, ಈ 11 ದಿವಸದೊಳಗಡೆ ನಿಮ್ಗೊಂದು ಆಪರ್ಚುನಿಟಿ ಬರುತ್ತೆ ಆ್ಯಂಡ್ ಪ್ಲೀಸ್ ಅದನ್ನು ಮಿಸ್ ಮಾಡಬಾರ್ದು ಅಂತ. ಯಾಕೆ? ಓಕೆ, ನೋಡೋಣ, ಬನ್ನಿ ನೋಡೋಣ. ಓಕೆ, ಥ್ಯಾಂಕ್ ಯು. ವಾವ್, ದ ಸ್ಟ್ರೆಂತ್ ಕಾರ್ಡ್. ಬ್ಯೂಟಿಫುಲ್ ಕಾರ್ಡ್ ಇದು. ಸೊ ಇದರಲ್ಲಿ ಸ್ವಲ್ಪ ಹಂಬಲ್ ಆಗಿರಿ, ಕೋಪ ಮಾಡ್ಕೊಬೇಡಿ. ಓಕೆ, ಮತ್ತು ಟೇಕಿಂಗ್ ಕಂಟ್ರೋಲ್ ಆಫ್ ಯುವರ್ ಬೀಸ್ಟ್. ನಾವೆಷ್ಟು ಒಳ್ಳೆಯವರಾಗಿದ್ರೂ ಒಂದೊಂದು ಸತಿ ನಮಗೆ ಕೋಪ ಬಂದುಬಿಡುತ್ತಲ್ವ. ಸೊ ಆ ಕೋಪ, ಆ ಈಗೋ, ಆಮೇಲೆ ಓವರ್ ಆ್ಯಕ್ಟಿವ್ ಪ್ಯಾಷನ್ ಇರ್ತಾರೆ ಕೆಲವರು. ಆ ಓವರ್ ಆ್ಯಕ್ಟಿವ್ ಪ್ಯಾಷನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇನ್ನು ಹಂಬಲ್ ವೇ, ತುಂಬ ರೂಡ್ ಆಗಲ್ಲ, ಇನ್ನು ಹಂಬಲ್ ವೇ. ನಿಮ್ಮ ಇಂಟ್ಯೂಷನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅಬಂಡೆನ್ಸ್ ತುಂಬ ಇದೆ, ತುಂಬ ಕಾಣಿಸ್ತಿದೆ. ನೀವು ಹೈಲಿ ಸಕ್ಸಸ್ ಆಗ್ತೀರಾ. ಆ್ಯಂಡ್ ದ ಮೋರ್ ಯು ಗಿವ್, ದ ಮೋರ್ ಯು ಗೆಟ್. ಅಂದರೆ ಫಿಸಿಕಲಿ ಗಿವಿಂಗ್ ಅಲ್ಲ, ದ ಮೋರ್ ಯು ವರ್ಕ್ ಆನ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಎಷ್ಟು ನಂಬ್ತಿರೋ ಅಷ್ಟೇ ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ನೀವು ಎಷ್ಟು ಸ್ವಲ್ಪ ಸೈಲೆಂಟ್ ಆಗಬೇಕು ನೀವು ಅಂತಲೂ ಮೆಸೇಜ್ ಬಂತು. ನೀವು ಸೈಲೆಂಟ್ ಆದಾಗ ನಿಮಗೆ ಅಫೆಕ್ಟ್ ಆಗ್ತಿರೋ ಔಟ್ಸೈಡ್ ನಾಯ್ಸಸ್, ಜನದ ಮಾತು, ವಾಯ್ಸಸ್ಸು, ವೀಡಿಯೋಸ್, ಯೂಟ್ಯೂಬ್, ನನಗೆ ಅನಿಸುತ್ತೆ ನೀವು ಯಾವ ಥರ ಇದ್ದೀರೋ ಅದೇ ಥರ ಯೂಟ್ಯೂಬ್ನಲ್ಲಿ ವೀಡಿಯೋ ಕೂಡ ನಿಮಗೆ ಕಾಣಿಸ್ತಾ ಇದೆ ಅಂತ. ಸೊ ಆ ಥರ ಔಟ್ಸೈಡ್ ವಾಯ್ಸಸ್ ಕೂಡ ನಿಮಗೆ ಸ್ವಲ್ಪ ಸೈಲೆನ್ಸ್ ಆಗುತ್ತೆ. ಮೆಂಟಲಿ ಸೈಲೆನ್ಸ್ ಆಗಿರ್ತೀರ. ಮೈಂಡ್, ಬಾಡಿ, ಸ್ಪಿರಿಟ್ ಬ್ಯಾಲೆನ್ಸಿಗೆ ಬರುತ್ತೆ. ಆಮೇಲೆ ನಿಮ್ಮ ಸಕ್ಸಸ್ ತುಂಬ ಇದೆ, ಸಕ್ಸಸ್ ನೋಡ್ತೀರ ನೀವು. ಆ್ಯಂಡ್ ಇದ್ರ ಬಗ್ಗೆ ದೃಷ್ಟಿ ಬಿದ್ದರೆ ಅಂತ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರ. ಓಕೆ, ವೆರಿ ಗುಡ್ ಅಂತ ಹೇಳ್ತೀನಿ. ಸೊ ಈ 11 ಡೇಸ್ನಲ್ಲಿ ನಿಮಗೆ ಹಂಬಲ್ ಆಗಿರಬೇಕು ಜಾಸ್ತಿ ಅನ್ನೋ ಒಂದು ಬ್ಲೆಸ್ಸಿಂಗ್ ಬರ್ತಿದೆ. ಹಂಬಲ್ ಆಗ್ತೀರ, ತುಂಬ ಹಂಬಲ್ ಆಗ್ತೀರ. ಆ್ಯಂಡ್ ನಂಬರ್ 2, ಏಸ್ ಆಫ್ ಪೆಂಟಿಕಲ್ಸ್. ಓಕೆ, ಇಲ್ಲಿ ನಿಮಗೆ ಒಂದು ಹೊಸ ಪೋರ್ಟಲ್ ಓಪನ್ ಆಗುತ್ತೆ. 11 ಡೇಸಲ್ಲಿ ನಿಮಗೊಂದು ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲ್ಗೆ ನೀವು ಇಂಟ್ಯೂಷನ್ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಇಫ್ ಯು ಸಿ, ಈ 2 ಕಾರ್ಡನ್ನು ನೋಡಿದ್ರೆ ಇಲ್ಲಿರೋ ಮೌಂಟನ್ನೇ ಇಲ್ಲಿರೋದು ಕೂಡ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡಿಕೊಂಡ್ರೆ ನೀವು ಎಂಥ ದೊಡ್ಡ ಶಕ್ತಿ ಅಥವಾ ಎಂಥ ದೊಡ್ಡ ಬೆಟ್ಟ ಥರ ಇರೋವಂಥ ಒಂದು ಚಾಲೆಂಜಸ್ ಬಂದರೂ ಕೂಡ ನೀವು ಸಕ್ಸಸ್ ಆಗ್ತೀರ. ಯು ವಿಲ್ ಫಾಲೋ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಿಮಗೆ ಒಂದು ಆಪರ್ಚುನಿಟಿ ಬರುತ್ತೆ, ಅದನ್ನು ಮಿಸ್ ಮಾಡಬಾರ್ದು ಅಂತ. ಆ್ಯಂಡ್ ಇದು ಆಪರ್ಚುನಿಟಿ, ಲಿಟ್ರಲಿ ನ್ಯೂ ಬಿಗಿನಿಂಗ್. ದಯವಿಟ್ಟು ಮಿಸ್ ಮಾಡಬೇಡಿ, ಇದನ್ನು ಆ್ಯಕ್ಸೆಪ್ಟ್ ಮಾಡಿ. ಓಕೆ, ಸರಿ. ನಂತರ ನಾನು ಈ ಕಾರ್ಡ್ ಜೊತೆ ಇಡ್ತೀನಿ ಇದು. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್. ಓಕೆ, ನೀವು ಒಂದು ನಿಮಿಷ, ನೀವು ತುಂಬ ಕಷ್ಟಪಡೋವಂಥ ವ್ಯಕ್ತಿ. ನಿಮಗೆ ಆ್ಯಸ್ ಅಬವ್ ಸೋ ಬಿಲೋ ಅಂತ ಫಾಲೋ ಮಾಡೋವಂಥ ವ್ಯಕ್ತಿ. ಆಮೇಲೆ ನೀವು ತುಂಬ ದಾನ ಧರ್ಮ ಕೂಡ ಮಾಡ್ತೀರಾ. ಬಟ್ ಕೆಲವು ಸತಿ ನಾವು ಮಾಡೋ ದಾನ ಆಕ್ಸೆಪ್ಟೆನ್ಸ್ ಮೋಡಲ್ಲಿ ಇರಲ್ಲ ಫ್ರಮ್ ದಿ ಆಪೋಸಿಟ್ ಪರ್ಸನ್. ಸೊ ಅದು ನಮಗೊಂಥರ ಬ್ಯಾಡ್ ಕರ್ಮ ಅನ್ನೋದು ಬಂದುಬಿಡುತ್ತೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ನೀವು ಟ್ರಾನ್ಸ್ಫಾರ್ಮೇಷನ್ಗೆ ಹೋಗ್ಬೋದಾಗತ್ತೆ. ಇದೇನು ಭಯ ಪಡೋದು, ಡೆತ್ ಕಾರ್ಡ್ ಅಂದರೆ ಏನು ಭಯ ಪಡೋದೇನು ಇದಿಲ್ಲ, ಆಯ್ತಾ. ಇಲ್ಲಿ ದೇವ್ರ ಕೈ ಇರೋದ್ರಿಂದ, ಇಲ್ಲೂ ದೇವ್ರ ಆಶೀರ್ವಾದ ಇರೋದ್ರಿಂದ, ಇದೇನು ಆ್ಯಕ್ಚುಲಿ ಈ ಕಾರ್ಡ್ ಈಸ್ ದ ಮಿಸ್ಅಂಡರ್ಸ್ಟುಡ್ ಕಾರ್ಡ್ ಇನ್ ದ ಫೀಲ್ಡ್ ಆಫ್ ಟ್ಯಾರೋ. ಹೇಳಬೇಕಂದ್ರೆ ಡೆತ್ ಕಾರ್ಡ್ ಅಂದರೆ ಲಿಟ್ರಲಿ ಡೆತ್ ಅಲ್ಲ, ಓ ಮೈ ಗಾಡ್ ಅಂತ ಎದುರ್ತಾರೆ ಕೆಲವರು. ಬಟ್ ನೋ, ಇಟ್ಸ್ ನಾಟ್ ಸಮಥಿಂಗ್ ದಟ್ ಯು ಶುಡ್ ಬಿ ಅಫ್ರೇಡ್ ಅಬೌಟ್. ಓಕೆ, ಒಂದು ನಿಮಿಷ.
ಒಂದು ನಿಮಿಷ, ಒಂದು ಮೆಸೇಜ್ ಈ ಥರ ಮೆಸೇಜ್, ಇದನ್ನು ವಾಪಸ್ ಇಡು ಪುನಃ ಶಫಲ್ ಮಾಡು ಅಂತ ಇದ್ದಾರೆ. ಓಕೆ ಓಕೆ, ಬಿಕಾಸ್ ಈ ಕಾರ್ಡ್ಗೆ, ಬಿಕಾಸ್ ನಾನು ಎಸ್ ಆರ್ ನೋ ಅಂತ ಕೂಡ ನಾನು ಹೇಳಿದ್ನಲ್ಲ. ಸೊ ಈ ಕಾರ್ಡ್ಗೋಸ್ಕರ ನಂಗೆ ಆವಾಗಲೇ ಬಂತು ಮೆಸೇಜ್, ಬಟ್ ನಾನು ನೆಗ್ಲೆಕ್ಟ್ ಮಾಡಿದೆ. ಐ ಆಮ್ ಸಾರಿ. ಆ್ಯಂಡ್ ನೀವು ತುಂಬ ಪ್ಯಾಷನ್ ಪರ್ಸನ್. ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ನೀವು ಕೊಡ್ತೀರ ಜನರಿಗಾಗಲಿ ಅಥವಾ ಒಂದು ಸಮಾಜ ಸೇವೆ ಅಂತ ಆಗಲಿ ನೀವು ತುಂಬ ಇನ್ವಾಲ್ವ್ ಆಗ್ತೀರಾ. ಸೊ ಆ್ಯಸ್ ಎ ರಿಸಲ್ಟ್ ಈ 11 ಡೇಸಲ್ಲಿ ನಿಮಗೆ ತುಂಬ ದೊಡ್ಡ ಆಪರ್ಚುನಿಟಿ ಬರುತ್ತೆ. ದುಡ್ಡಲ್ಲ, ದೊಡ್ಡದು ಬಿಗ್ ಆಪರ್ಚುನಿಟಿ ಬರುತ್ತೆ. ನೀವು ಕಷ್ಟಪಡೋದಕ್ಕಿಂತ ಜಾಸ್ತಿ ನಿಮ್ಗೆ ಅದು ರಿಸಲ್ಟ್ಸ್, ನಿಮ್ಮ ಕಷ್ಟಪಡೋದಕ್ಕಿಂತ ಜಾಸ್ತಿ ಅಂದರೆ ನೀವು ಆಲ್ರೆಡಿ ಇವಾಗ ಕಷ್ಟಪಡ್ತಾಯಿದ್ದೀರಾ. ಇದಕ್ಕೂ ಮೀರಿ ನಿಮ್ಮ ಬೌಂಡ್ರಿ ಅಂದರೆ ನಿಮ್ಮದೇ ಒಂದು ಕಷ್ಟಪಟ್ಟಿರೋಂತಹ ಒಂದು ಸಿಚುಯೇಷನ್ ಅಥವಾ ಕಷ್ಟಪಟ್ಟಿರೋಂಥ ಒಂದು ಪೊಟೆನ್ಷಿಯಲ್ ಇರುತ್ತಲ್ಲ, ಆ ಪೊಟೆನ್ಷಿಯಲ್ನ ಮೀರಿ ಇನ್ನೊಂದು ಬೌಂಡ್ರಿ ನೀವು ಹೋಗ್ತೀರಾ. ಅಂದರೆ ಟೂ ಮಚ್ ಅಬೆಂಡೆನ್ಸ್, ಅದೇ ಇಲ್ಲಿರೋದು. ಇಲ್ಲಿ 3 ಇದೆ, ಇಲ್ಲಿ 100% ಆಯಿತು, ಇಲ್ಲಿ 200% ಆಯಿತು. ಆ್ಯಂಡ್ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ನಿಮ್ಮ ಸೆಲ್ಫ್ ಕೇರ್ ಸ್ವಲ್ಪ ಮರಿಬೇಡಿ, ಓಕೆ? ಬಿಕಾಸ್ ಈ ಎನರ್ಜಿ ಒಂದು ನಿಮಿಷ ಓಕೆ. ಸೊ ನಿಮ್ಮ ಪೊಟೆನ್ಷಿಯಲ್ಗಿಂತ ಮೀರಿ ನೀವೇನು ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಸೆಲ್ಫ್ ಕೇರ್ ತೊಗೊಳ್ಳಿ. ಆಮೇಲೆ ಹೆಲ್ತ್ ಬಗ್ಗೆ ಗಮನ ಕೊಡಿ. ನಿಮ್ಮ ಪ್ಯಾಷನ್ ಫಾಲೋ ಮಾಡ್ತಾ ನಿಮ್ಗೆ ತುಂಬ ಫ್ರೂಟ್ಸ್ ಆಫ್ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ಸ್ವಲ್ಪ ಫ್ರೀಯಾಗಿ ಇರಬೇಕು ಅಂತ ನಿಮಗೆ ಜ್ಞಾಪಕ ಬರಬೇಕು ಅಂತ ಇದೊಂಥರ ಸಿಲ್ಲಿ ಆ್ಯಂಡ್ ಕ್ಯೂಟ್ ಮೆಸೇಜ್ ಬರ್ತಿದೆ. ನೀವು ಫ್ರೀಯಾಗಿರಬೇಕು, ನಾನು ಫ್ರೀ ಇವಾಗ ಅಂತ, ಅಥವಾ ನಾನು ನನ್ನ ಪ್ಯಾಷನ್ ಜೊತೆ ಇದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ ಫೀಲ್ ಆಗಬೇಕಂದ್ರೆ ನಿಮಗೆ ಸ್ವಲ್ಪ ಬ್ಯಾಗಿ ಡ್ರೆಸ್ ಹಾಕೋಬೇಕಂತಲೂ ಹೇಳ್ತಾ ಇದ್ದಾರೆ. ಸೊ ಓಕೆ, ದ್ಯಾಟ್ಸ್ ನೈಸ್. ನೀವು ಅಕಸ್ಮಾತ್ ಆಲ್ರೆಡಿ ನೀವು ಬ್ಯಾಗಿ ಡ್ರೆಸ್ ಹಾಕೊತೀರ ಅಂತದ್ದು ಅಂದರೆ ಲೂಸ್, ನಿಮ್ಮ ಸೈಜ್ಗಿಂತ ಒಂದು 3-4 ಸೈಜ್ ದೊಡ್ಡದು ಇರೋ ಅಂಥದ್ದು. ವೆರಿ ತುಂಬ ಕ್ಯೂಟ್ ಮೆಸೇಜ್ ಇದು. ಆ್ಯಂಡ್ ನಿಮ್ಮ ಸಕ್ಸಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಿಮ್ಮ ಹಾರ್ಟ್ ಹೀಲ್ ಕೂಡ ಆಗುತ್ತೆ ಮ್ಯಾಮ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾರ್ಟ್ ಹೀಲಿಂಗ್ ಆಗುತ್ತೆ ನಿಮಗೆ, ಬಿಕಾಸ್ ನೀವು ಆ ಫ್ರೀ ಎನರ್ಜಿನಲ್ಲಿ ಇರ್ತೀರ. ಆ್ಯಂಡ್ ನಿಮ್ಗೆ ಆ ಟ್ರಸ್ಟ್ ಅನ್ನೋದು ಬರುತ್ತೆ. ಆ್ಯಂಡ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಪಾಲಿಸಿ ಫಾಲೋ ಮಾಡಿ ನೀವು ಇಲ್ಲಿ ತನಕ ಬಂದಿರೋದು. ಸೊ ಇಟ್ ವಿಲ್ ನೆವರ್ ಗೋ ವೇಸ್ಟ್. ಆ್ಯಂಡ್ ಸ್ವಲ್ಪ ಹಂಬಲ್ ಆಗಬೇಕು, ಓಕೆ? ಸೆಂಟ್ರಲ್ ಸ್ವಲ್ಪ ನಿಮಗೆ ಈಗೋ ಅನ್ನೋದು ಬರ್ಬೋದು. ಐ ಹೋಪ್ ಬರೋದು ಬೇಡ. ಹಂಗೆ ಬಂದ್ರೂ ಕಂಟ್ರೋಲ್ ತೊಗೊಬೇಕಂದ್ರೆ ಹಂಬಲ್ ಆಗಿ, ಆದಷ್ಟು ಸೈಲೆಂಟಾಗಿ ಕೆಲಸದ್ರಲ್ಲಿ ಮಾತಾಡಿ, ಓಕೆ? ಕೆಲಸ ಮಾಡಿ ತೋರಿಸಿ ಮಾತಾಡಿ. ಸ್ವಲ್ಪ ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಥರ, ಓಕೆ? ಸೊ ಅದು ಬಿಟ್ಟರೆ ನನಗೆ ಬೇರೆ ಏನು ಮೆಸೇಜ್ ಇದ್ರಲ್ಲಿ ಬರ್ತಿಲ್ಲ. ಬಟ್ ಎಸ್ ಆರ್ ನೋ ಕೇಳಿದೆ. ಇಟ್ಸ್ ಅ ಯೆಸ್ ಫಾರ್ ನಾವ್. ಬಟ್ ಈ ಕಾರ್ಡ್ಗೆ ಪುನಃ ನಾನು ಆವಾಗಲೇ ಅವ್ರು ಹೇಳಿದ್ರಲ್ಲ ಶಫಲ್ ಮಾಡು ಅಂತ, ಶಫಲ್ ತಿರ್ಗಾ ಮಾಡ್ತೀನಿ. ಓಕೆ, ಏಸ್ ಆಫ್ ಪೆಂಟಿಕಲ್ಸ್ಗೆ ಬ್ಲೆಸ್ಸಿಂಗ್ಸ್ಗೆ ರೆಡಿ ಇದ್ದಾರೆ. ಥ್ಯಾಂಕ್ ಯು. ಎಸ್, ನೀವು ರೆಡಿ ಇದ್ದೀರಾ. ಬಟ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಬರುತ್ತೆ. ನೀವು ಕಪಲ್ ಆಫರ್ ಮಾಡೋದಕ್ಕಿಂತ ಜಾಸ್ತಿ ನಿಮ್ಗೆ ಅದು ಸ್ವಲ್ಪ ಏನಂತಾರೆ, ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಆ್ಯಂಡ್ ಪ್ಯಾಷನ್ ಎರಡು ನೋಡಿ, ಇಲ್ಲಿ ಇವ್ರು ಕೊಡ್ತಾ ಇದ್ದಾರೆ, ಇವ್ರು ಇಸ್ಕೊತಾ ಇದ್ದಾರೆ. ಸೊ ಎಸ್, ಬ್ಯಾಲೆನ್ಸ್ ಇದೆ ಇಲ್ಲಿ. ಇನ್ನೊಂದೇನು ಹೇಳ್ತಾರೆ ಅಂದರೆ, ನಿಮ್ಮ ಇಂಟ್ಯೂಷನ್ನೇ ಮಾತು ಕೇಳೋ ಬದಲು ಸ್ವಲ್ಪ ನಾನು ಹೇಳಿದ್ನಲ್ಲ ಇದರಲ್ಲಿ ಹಾರ್ಟ್ ಚಕ್ರ ಅಂತ, ಸ್ವಲ್ಪ ನಿಮ್ಮ ಎಮೋಷನ್ಸ್ ಕಡೆನೂ ಕೂಡ ಸ್ವಲ್ಪ ನೀವು ಗಮನ ಕೊಡಬೇಕು. ಅದು ಬಿಟ್ಟರೆ ಇನ್ನೇನು ನೆಗೆಟಿವ್ ಇಲ್ಲ. ಆ್ಯಂಡ್ ಯು ಆರ್ ವೆರಿ ಮಚ್ ಪ್ರೊಟೆಕ್ಟೆಡ್ ಆ್ಯಂಡ್ ಯು ಆರ್ ರೆಡಿ. 11 ಡೇಸ್ನಲ್ಲಿ ಬ್ಲೆಸ್ಸಿಂಗ್ಸ್ ಬರುತ್ತೆ. ಆ ಬ್ಲೆಸ್ಸಿಂಗ್ಸ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಇದ್ದೀರಾ. ಜಸ್ಟ್ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ದೇವರೇ ಅಂತ ಅಂದ್ಬಿಟ್ಟು, ನಿಮ್ಮ ಮನೆ ದೇವರು, ನಿಮ್ಮ ಪಿತೃ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಿಬಿಟ್ಟು ಜಸ್ಟ್ ಶುರು ಮಾಡಿ. 11 ದಿವಸದಲ್ಲಿ ನಿಮ್ಗೊಂದು ಆಪರ್ಚುನಿಟಿ ಬಂದೇ ಬರುತ್ತೆ. 6 ಆಫ್ ಪೆಂಟಿಕಲ್ಸ್ ತಿರ್ಗಾ ಇಲ್ಲಿ. ಕಮ್ಯುನಿಟಿ, ನೀವೆಲ್ಲಿದ್ದೀರೋ ಅಲ್ಲಿ ತುಂಬ ಫೇಮಸ್ ಆಗ್ತೀರಾ ಡೆಫಿನೆಟ್ಲಿ. ನಾನು ಸನ್ ತುಂಬ ಸ್ಟ್ರಾಂಗ್ ಇದೆ ಇಲ್ಲಿ. ಸೊ ಯಾರು ನೋಡಬಾರ್ದು ಅಂತಿದ್ರೂ ಅವ್ರಿಗೆ ನಿಮ್ಮ ಸಕ್ಸಸ್ ಕಾಣಿಸುತ್ತೆ ಏನೋ. ಬಟ್ ಅವ್ರೇನು ಮಾಡೋಕ್ಕಾಗಲ್ಲ, ಬಿಕಾಸ್ ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ. ಸೊ ಇನ್ನೊಂದು ಕಾರ್ಡ್ ಯಾಕೆ ತಗೊಂಡ್ಲಿ?
ಓಕೆ, ಇದಕ್ಕೆ ಅವ್ರು ಹೇಳ್ತಿರೋದು. ಫ್ಯಾಮಿಲಿ ಬಗ್ಗೆ ಯೋಚನೆ ಬಂದರೆ ಫ್ಯಾಮಿಲಿ ಬಗ್ಗೆ ಏನೂ ಯೋಚನೆ ಮಾಡಿಬಿಡಿ. 10 ಆಫ್ ಕಪ್ಸ್ ಇದೆ, ಏನು ಬೇಕು ಫ್ಯಾಮಿಲಿ ಒಂದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಎಲ್ಲನೂ ನಿಮಗೆ ಸಿಗುತ್ತೆ, ಎಲ್ಲನೂ ಬರುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಈ 11 ಡೇಸ್ ಅಷ್ಟರಲ್ಲಿ ಮಾತ್ರ ಆಮೇಲೆ ಇದು ಸಿಗಲ್ಲ ಅಂತಲ್ಲ. 11 ಡೇಸ್ಗೆ ನಿಮಗೆ ಈ ಟ್ರೈನಿಂಗ್ಸ್, ಈ ಪ್ಯಾಟ್ರನ್ಸ್, ನಾನು ಏನೇನು ಹೇಳಿದ್ನೋ ಗೈಡೆನ್ಸ್, ಬ್ಲೆಸ್ಸಿಂಗ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಇದು ನೀವು ಹಂಬಲ್ ಆಗಿ ಇದ್ದಷ್ಟು ನಿಮ್ಮ ಎಂಟೈರ್ ಲೈಫ್ ನೀವು ಈ ಎನರ್ಜಿನಲ್ಲಿ ಇರ್ತೀರ. ದಿ ಓನ್ಲಿ ಥಿಂಗ್ ಇಸ್ ದಟ್ ನಿಮ್ಮ ಇಂಟ್ಯೂಷನ್ ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಬರುತ್ತೆ. ಆ ರೆಸ್ಪಾನ್ಸಿಬಿಲಿಟಿನ ನೀವು ಸ್ವಲ್ಪ ಕಾಮಾಗಿದ್ದು, ಹಂಬಲಾಗಿದ್ದು, ನಿಮ್ಮ ಮೈಂಡ್ ಮತ್ತು ಹಾರ್ಟ್ ಎರಡನ್ನೂ ಕನ್ಸಿಡರ್ ಮಾಡಿ ನೀವು ಡಿಸಿಷನ್ ತೊಗೊಬೇಕು. ಡಿಸಿಷನ್ ಸದ್ಯಕ್ಕೇನು ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ ಬಂದರೆ ಸ್ವಲ್ಪ 1-2 ದಿವಸ ಪಾಸ್ ತೊಗೊಳ್ಳಿ. ಸೊ 1-2 ದಿವಸ ಟೈಮ್ ಕೊಡು ಅಂತ ಕೇಳಿ. ಓಕೆ, ಬಿಕಾಸ್ ನೀವು ಇಷ್ಟೊಂದು ಗಿವಿಂಗ್ ಆಗಿರೋದಕ್ಕೆ ಯೂನಿವರ್ಸ್ ನಿಮ್ಗೆ ಇಷ್ಟು ದೊಡ್ಡ ದೊಡ್ಡ ಆಪರ್ಚುನಿಟಿ ಕೊಡ್ತಿರೋದು. ಸೊ ಏನೂ ಹೆದರ್ಕೊಬೇಡಿ, ಭಯ ಪಡೋ ಅಂಥದ್ದು ಏನೂ ಇಲ್ಲ, ಎಲ್ಲ ಒಳ್ಳೆಯದಾಗುತ್ತೆ. ಈ 11 ಡೇಸ್ ನಾನು ಪುನಃ ರಿಪೀಟ್ ಮಾಡ್ತೀನಿ, ಈ 11 ಡೇಸ್ ವಿಲ್ ಬಿ ಯೋರ್ ಟ್ರೈನಿಂಗ್ ಪೀರಿಯಡ್. ಎಲ್ಲ ಒಳ್ಳೆ ಟ್ರೈನಿಂಗ್ಸೇ ಸಿಗುತ್ತೆ ನಿಮಗೆ. ಇನ್ಫ್ಯಾಕ್ಟ್ ನಿಮಗೆ ಕೆಲವು ಸತಿ ಕೋಪ ಬರ್ಬೋದು, ಬಟ್ ಹಂಬಲ್ ಅನ್ನೋ ವರ್ಡ್ನ ಬೇಕಿದ್ರೂ ನೀವು ಚಾಂಟ್ ಮಾಡ್ತಾ ಇರ್ಬೋದು. ನೀವು ಹಂಬಲ್ ಮೋಡ್ನಲ್ಲಿದ್ದಾಗ ನೀವು ಎಂಥ ಪ್ರೆಷರ್ ಬಂದ್ರೂ ನಿಮಗೆ ಪ್ರೆಷರ್ ಅನಿಸೋದಿಲ್ಲ. ಹಂಗೂ ಅನ್ನಿಸ್ತು ಅಂದರೆ 1-2 ದಿವಸ 3 ದಿವಸ ಟೈಮ್ ತೊಗೊಳ್ಳಿ. ಟೈಮ್ ಇದೆ ಅನ್ನೋಕ್ಕೆ, ಡೆಡ್ಲೈನ್ಗಿಂತ ಮುಂಚೆನೇ ಟೈಮ್ ಇದೆ ಅಂದರೆ 1-2 ದಿವಸ ಪಾಸ್, ಯೋಚನೆ ಮಾಡೋದು ಅಷ್ಟೇ. ಯೂನಿವರ್ಸ್ಗೆ ಕೇಳೋದು, ದೇವ್ರನ್ನ ಕೇಳೋದು. ಹೂವು ಕೊಡಿ ಅಂತ ಕೇಳಿ ದೇವ್ರಿಗೆ ಬೇಕಿದ್ರೆ, ಅಥವಾ ಚೀಟಿ ಬರೆದು ಎಸ್ ಆರ್ ನೋ ಅಂತ ಹಾಕಿ ದೇವ್ರಿಗೆ ಕುಳ್ಳಿಸ್ಬಿಟ್ಟಿದ್ದು, ದ್ಯಾಟ್ ವಿಲ್ ಬಿ ಯೋರ್ ಕ್ವೆಶನ್, ಆನ್ಸರ್ ಫಾರ್ ಯೋರ್ ಕ್ವೆಶನ್. ಸೊ ಇದು ಬರೀ 11 ಡೇಸ್ ಇರುತ್ತೆ ಅಂತ ಅಲ್ಲ, 11 ಡೇಸ್ಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. 11 ಡೇಸ್ನಲ್ಲಿ ನಿಮಗೆ ಒಂದೊಳ್ಳೆ ಅಪರ್ಚುನಿಟಿ ಬರುತ್ತೆ. ಆ್ಯಂಡ್ ನೀವು ಅದನ್ನು ದಯವಿಟ್ಟು ಆ್ಯಕ್ಸೆಪ್ಟ್ ಮಾಡಿ, ಇದರಿಂದ ತುಂಬ ಗ್ರೋ ಆಗ್ತೀರಾ. ಇಷ್ಟು ಹೇಳ್ತಾ, ಎಸ್, ನೀವು ಸದಾ ಲೈಫ್ ಲಾಂಗ್ ಈ ಎನರ್ಜಿನಲ್ಲಿ ಇರ್ತೀರ. ಮನೆ ಬಗ್ಗೆ, ಕರಿಯರ್, ಲವ್, ಮ್ಯಾರೇಜ್, ಹೆಲ್ತ್, ವೆಲ್ತ್, ಲಕ್, ಹೌಸ್ ವೈಫ್ಸ್ಗೆ ಕೆಲಸ ಈಸಿ, ಆಮೇಲೆ ಬಿಸ್ನೆಸ್ ಬಿಸ್ನೆಸ್ ಗ್ರೋ ಆಗೋದು, ಅಥವಾ ನಿಮ್ಮದೇ ವಾಸ್ತು ಏನಾದರೂ ಇದೆ ಆ ವಾಸ್ತು ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗೋದು, ಅವ್ರ ಮಕ್ಕಳು ಎಜುಕೇಷನ್ ತುಂಬ ಚೆನ್ನಾಗಾಗೋದು, ಒಂಥರ ಫುಲ್ ಲೈಫ್ ಲಾಂಗ್ ಇರುತ್ತೆ ಈ ಎನರ್ಜಿ. ಪ್ರೊವೈಡೆಡ್ ನೀವು ಸ್ವಲ್ಪ ಕಾಮ್ ಆ್ಯಂಡ್ ಹಂಬಲ್ ಆಗಿರಬೇಕು. ಅದು ನಿಮಗೆ 11 ಡೇಸಲ್ಲಿ ಟ್ರೈನ್ ಆಗುತ್ತೆ. ಸೊ ಡೋಂಟ್ ವರಿ. ಆ್ಯಂಡ್ ಎಲ್ಲರೂ ನಿಮ್ಮ ಇಡೀ ಈ ಇದನ್ನು ಬಿಟ್ಟು ನಾನು ಎಷ್ಟು ಹೇಳಿದ್ದೀನೋ ಅದನ್ನು ಬಿಟ್ಟು ತುಂಬ ಬೇರೆ ಪ್ರೊಫೆಷನಲ್ಲಿದ್ದರೆ ಎಲ್ಲರೂ ಪ್ರೊಟೆಕ್ಟೆಡ್ ಆಗಿರ್ತಾರೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ, ನೀವು ಯಾರನ್ನು ಇಷ್ಟಪಡ್ತೀರೋ ಅವರು ಕೂಡ ಚೆನ್ನಾಗಿರ್ತಾರೆ. ಓಕೆ, ಬೀಟ್ ನಿಮ್ಮ ನೇಬರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಒಂದು ಪೆಟ್ ಅನಿಮಲ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಒಂದು ಕ್ರಿಸ್ಟಲ್ ಆಗಿರ್ಬೋದು. ಯು ವಿಲ್ ಬಿ ವೆರಿ ವೆರಿ ಬ್ಲೆಸ್ಡ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಾನು ರೀಡಿಂಗ್ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆರ್ಯವಂಶಿ ಪೂಜಾ ದಿಸ್ ಸೈಡ್ ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಟು ಯು. ಬಾಯ್.